ಹಾಯ್ ಫ್ರೆಂಡ್ಸ್, ಪ್ರಭಾ ಪಾರೋ ರೆಸಿಪಿಗೆ ಸ್ವಾಗತ. ಮೊನ್ನೆ ವಯನಾಡು ಟ್ರಿಪ್ ಹೋಗಿದ್ವಿ. ಅಲ್ಲಿ ಎಲ್ಲ ವಿಸಿಟಿಂಗ್ ಪ್ಲೇಸಸಲ್ಲೂ ಒಂದು ಬಾಟ್ಲಲ್ಲಿ ನೀರು ತುಂಬಿಕೊಂಡು ಅದರಲ್ಲಿ ಪೈನಾಪಲ್ಲು, ಮಾವಿನಕಾಯಿ, ನೆಲ್ಲಿಕಾಯಿ ಹಾಗೆ ಹಸಿಮೆಣ್ಸಿನ್ಕಾಯಿ ಇದೆಲ್ಲ ಹಾಕಿಟ್ಟಿದ್ದು. ನಂಗೆ ಸ್ವಲ್ಪ ಕ್ಯೂರಿಯಾಸಿಟಿ ಆಯಿತು, ಏನದು ಅಂತ ಹೋಗಿ ಕೇಳಿದೆ. ಎಲ್ಲ ತೊಗೊಂಡು ತಿಂತಾಯಿದ್ರು. ಸೊ ನನಗೂ ಇಷ್ಟ ಆಯಿತು. ಸೊ ತೊಗೊಂಡೆ, ಏನದು ನೋಡೋಣ ಅಂತ. ವಾವ್, ಎಂಥ ಸೂಪರ್ ಟೇಸ್ಟ್ ಗೊತ್ತಾ, ಸೂಪರಾಗಿತ್ತು. ಸರಿ ಅಂತ ತೊಗೊಂಡೆ. 10 ರೂಪಾಯಿ ಒಂದು ಪೀಸು ರೀ. ಖುಷಿ ಆಯಿತು, ಚೆನ್ನಾಗಿತ್ತು, ಟೇಸ್ಟಾಗಿತ್ತಲ್ಲ. ಸೊ 50 ರೂಪಾಯಿಗೆ ತೊಗೊಂಡೆ, 5 ಪೀಸ್ ತಿಂದೆ. ನನಗೆ ಮತ್ತು ಸಾಕಾಗಲೇ ಇಲ್ಲ. ಮತ್ತೆ ತೊಗೊಂಡೆ, ಮತ್ತೆ ತಿಂದೆ, ಮತ್ತೆ ತೊಗೊಂಡೆ, ಮತ್ತೆ ತಿಂದೆ. ಹಾಗೆಯೇ 120 ರೂಪಾಯಿಗೆ ನಾನು ಈ ಪೈನಾಪಲ್ ಸ್ಲೈಸಸ್ ತೊಗೊಂಡು ತಿಂದೆ. ನನ್ನ ಜೊತೆಲಿರೋಂಥ ಕಲೀಗ್ ಏನು ಮಾಡಿದರು, ಅವರು ಕ್ಯಾರೆಟ್ ತಿಂತಾಯಿದ್ರು. ಕ್ಯಾರೆಟ್ ಹೇಗಿದೆ ನೋಡೋಣ ಅಂತ ಹೇಳ್ಬಿಟ್ಟು ಕ್ಯಾರೆಟ್ ತಿಂದರೆ, ಈ ಪೈನಾಪಲ್ ತಿಂದಿದ್ವಲ್ಲ ಹಲ್ಲೆಲ್ಲ ಸ್ವಲ್ಪ ಜುಮ್ ಅಂತಾಗಿತ್ತು. ಹಾಗಾಗಿ ಕ್ಯಾರೆಟ್ ಏನು ನಂಗೆ ಅಷ್ಟು ಇಷ್ಟ ಆಗಲಿಲ್ಲ. ಪೈನಾಪಲ್ ಮಾತ್ರ ತುಂಬ ಇಷ್ಟ ಆಯಿತು. ಆ ಮನುಷ್ಯನ ಕೇಳಿದೆ, ಏನಿದು ಲಿಕ್ವಿಡು ಅಂತ. ಅದಕ್ಕೆ ಆ ಮನುಷ್ಯ ಉಪ್ಪು ನೀರಮ್ಮ ಅಂತಂದರು. ಸರಿ, ಮನೆಗೆ ಬಂದು ಜೀಪಿಟಿಗೆ ಹಾಕಿ ಕೇಳಿದೆ, ಏನದು ಈ ಥರ ಎಲ್ಲ ಮಾರ್ತಾರಲ್ಲ ಏನು ಅಂತ ಹೇಳಿದ ತಕ್ಷಣ ಜೀಪಿಟಿ ರೆಸಿಪಿ ಕೊಡ್ತು. ಖುಷಿ ಆಯಿತು, ಮಾಡೇ ಬಿಟ್ಟೆ. ತಗೋ, ಅವತ್ತಿಂದ ನಮ್ಮ ಮನೇಲಿ ಪೈನಾಪಲ್ ತಂದರೆ ಸಾಕು, ಇದೇ ರೆಸಿಪಿನೇ ಮಾಡೋದು, ತಿನ್ನೋದು. ಹಾಗೆ ಸ್ಲೈಸಸ್ ಎಲ್ಲ ತಿನ್ನೋದಕ್ಕಿಂತ ಈ ಥರ ಮಾಡ್ಕೊಂಡು ತಿನ್ನೋದ್ರಲ್ಲಿ ತುಂಬ ರುಚಿ ಸಖತ್ತಾಗಿರುತ್ತೆ. ಆ ಜ್ಯೂಸು ಅಷ್ಟೇ ರೀ, ಈ ಪಾನಿಪುರಿ ಅಂಗಡಿನಲ್ಲಿ ಖಟ್ಟಮಿಟ್ಟ ಅಂತ ಜ್ಯೂಸ್ ಕೊಡ್ತಾರೆ ಗೊತ್ತಾ, ಹಾಗೆ ಇರುತ್ತೆ, ಸಖತ್ತಾಗಿರುತ್ತೆ. ನೀವು ಮನೇಲಿ ಟ್ರೈ ಮಾಡಿ ನೋಡಿ. ನಾನು ಇದನ್ನು ಹೇಳ್ತಾ ಇದ್ದೀನಿ, ನನಗೆ ಎಷ್ಟು ನೀರು ಬರ್ತಿದೆ ಗೊತ್ತಾ ಬಾಯಲ್ಲಿ. ಖಂಡಿತ ಟ್ರೈ ಮಾಡಿ. ಖಟ್ಟ ಮಿಠ ಚೆನ್ನಾಗಿ ಅನಿಸುತ್ತೆ, ಖುಷಿಯಾಗುತ್ತೆ. ನಮ್ಮ ಮನೇಲಿ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಇದನ್ನೇ ಶುರು ಮಾಡ್ಕೊಂಬಿಟ್ಟಿದ್ದೀವಿ ಇವಾಗ. ತುಂಬ ಚೆನ್ನಾಗಿತ್ತು. ನೀವು ಒಂದು ಸತಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಇದೇ ರೀತಿ ಈಸಿ ರೆಸಿಪೀಸ್ಗೆ, ಟೇಸ್ಟಿ ರೆಸಿಪೀಸ್ಗೆ ನನ್ನ ಚಾನಲ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.